ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರಿಗೂ ಧ್ರುವಂಗೂ ಏನ್ ಸಂಬಂಧ? ಆದ್ರೆ ಒಂದಂತೂ ನಿಜ ಅಣ್ಣ, ಇದ್ರ ಹಿಂದೆ ಯಾರ್ದೋ ದೊಡ್ಡದೊಡ್ಡವ್ರ ಕೈವಾಡ ಅಂತೂ ಐತೆ. ಅದ್ ನಿಜ. ಇವ್ನ್ ಮನೆ ನೋಡಿದ್ರೆ ಇವ್ನ್ ಯಾರೋ ದೊಡ್ಡ ಕಳ್ಳನೇ ಇರ್ಬೇಕು ಅನ್ಸತ್ತೆ. ಅದೇನಾದ್ರೂ ಆಗ್ಲಿ, ನಮಗ್ ನಮ್ ಧ್ರುವ ಸಿಕ್ಕಿದ್ರೆ ಸಾಕು. ನೋಡಿ, ನಾವಿವಾಗ ಏನೇ ಮಾಡೋದಾದ್ರೂ ಯೋಚನೆ ಮಾಡಿನೇ ಮಾಡ್ಬೇಕು. ಈ ಮನೆಯವ್ರು ಯಾರು ಅಂತ ತಿಳ್ಕೊಳ್ಳೋದ್ಕಿಂತ ಜಾಸ್ತಿ ಧ್ರುವ ಅವ್ರನ್ನ ಅಪಾಯದಿಂದ ಕಾಪಾಡ್ಬೇಕು. ಇಷ್ಟೇ ನಮಗ್ ಬೇಕಾಗಿರೋದು. ಸರಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ. ನಾನು ಈಗ್ಲೇ ಪೊಲೀಸವ್ರಿಗೆ ಫೋನ್ ಮಾಡ್ತೀನಿ. ಬೇಡ, ಪೊಲೀಸರಿಗೆ ಬೇಡ, ಒಂದ್ ನಿಮಿಷ ಕೊಡಿ. ಮೈನಾ, ಯಾರಿಗ್ ಫೋನ್ ಮಾಡ್ತಾ ಇದ್ಯಾ? ಪುಷ್ಪಕ್ ಸರ್ಗೆ ಅವ್ರಿಗೆ ವಿಷಯ ತಿಳಿಸ್ತೀನಿ. ಪುಷ್ಪಕ್ ಸರ್ ಕಮಿಷನರ್ ಮೀಟ್ ಮಾಡಕ್ ಹೋಗಿದ್ದಾರೆ ಅಂದ್ಯಲ್ಲ ಮೈನಾ ನೀನೆ. ಆದ್ರೂ ಒಂದ್ಸರಿ ಅವ್ರಿಗೆ ವಿಷಯ ತಿಳಿಸ್ತೀನಿ, ಅವ್ರೇನಾದ್ರೂ ಉಪಾಯ ಕೊಡ್ತಾರೆ. ಪುಷ್ಪಕ್ ಸರ್, ನಾನ್ ನಿಮ್ ಹತ್ರ ಏನೋ ಮಾತಾಡ್ಬೇಕು. ಕಮಿಷನರ್ ಆಫೀಸಿಗೆ ಬಂದಿದೆ ಮೀಟ್ ಮಾಡೋಣ ಅಂತ. ನಿನಗೇನಾಯ್ತು? ನೀನ್ ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಇಲ್ಲ ಸರ್, ಹಾಗೇನೂ ಇಲ್ಲ, ನಾನು ಆರಾಮಾಗಿವ್ನಿ. ಆದ್ರೆ ನಿಮ್ ಹತ್ರ ನಾನು ಮಾತಾಡ್ಬೇಕು. ಒಂಚೂರು ನಾನು ಇರೋ ಜಾಗ ಕಳಿಸ್ಕೊಡ್ತೀನಿ, ಇಲ್ಲಿಗೆ ಬರ್ತೀರಾ? ಮೈನಾ, ಕಾಮ್ ಡೌನ್, ಏನೂ ಆಗಲ್ಲ, ಹುಷಾರಾಗಿದೆ ತಾನೆ? ಹಾ ಸರ್, ನಾನು ಹುಷಾರಾಗಿದ್ದೀನಿ. ನೀವ್ ಇಲ್ಲಿಗೆ ಬನ್ನಿ, ಮಾತಾಡೋಣ. ಏನ್ ವಿಷಯ? ಯಾಕಿಷ್ಟು ಗಾಬರಿ ಆಗಿದ್ಯಾ? ನಿಮ್ ತವ ಮಾತಾಡ್ಬೇಕು. ನಾನು ಇರೋ ಜಾಗನ ಕಳಿಸ್ಕೊಡ್ತೀನಿ, ನೀವ್ ಇಲ್ಲಿಗೆ ಬನ್ನಿ. ಆಯ್ತು, ಸರಿ ಸರಿ ಸರ್. ಹಲೋ ಹಲೋ ಮೈನಾ. ಆನಂದಣ್ಣ, ಅವ್ರಿಗೆ ಈ ಜಾಗದ ಅಡ್ರೆಸ್ ಕಳಿಸ್ಕೊಡಿ. ಕಳ್ಸಿದ್ದೀನಿ.